ಹಲೋ ಎವ್ರಿವನ್, ಎಲ್ಲರೂ ಹೆಂಗಿದ್ದೀರಾ? ಅರ್ಬಲ್ ಲೈಫ್ ಫುಡ್ ತಗೊಂಡು ವೆಯ್ಟ್ ಲಾಸ್ ಮಾಡಬೇಕು, ವೆಯ್ಟ್ ಗೈನ್ ಮಾಡಬೇಕು, ಹೆಲ್ತ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಡಿಸ್ಪ್ಲೇಲಿ ಕಾಣಿಸಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡಿ ಗೈಡ್ ಮಾಡ್ತೀನಿ. ಇವತ್ತು ವಿಡಿಯೋದಲ್ಲಿ ಪ್ರಾಡಕ್ಟ್ ಬಗ್ಗೆ ಅಲ್ಲ, ಬಟ್ ನೀವು 10 ರೂಲ್ಸ್ನ ಹೆಲ್ತಿ ಲೈಫ್ ಸ್ಟೈಲಲ್ಲಿ ಲೀಡ್ ಮಾಡಿದ್ರೆ ಹ್ಯಾಪಿಯಾಗಿರ್ತೀರಾ, ಹೆಲ್ತಿಯಾಗಿರ್ತೀರಾ, ವೆಲ್ತಿಯಾಗಿರ್ತೀರಾ. ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ನಿಮಗೆ ಒಂದು ಡೌಟ್ ಬರ್ಬೋದು, ಸರ್ 10 ಟಿಪ್ಸಾ, ಯಾವ ಥರ ಟಿಪ್ಸ್ ಅಂತ ಹೇಳ್ತೀನಿ ಒಂದೊಂದಾಗಿ. ಫಸ್ಟ್ ಒನ್ ಏನಂದರೆ ಕರೆಕ್ಟಾಗಿ ವಾಟರ್ ಇಂಟೇಕ್ನ ಮಾಡೋದು. ವಾಟರ್ ಇಂಟೇಕ್ ಇದ್ರೇನೆ ನಮ್ಮ ಬಾಡಿ ಆರ್ಗನ್ಸ್ ಮತ್ತೆ ನಮ್ಮ ಬಾಡಿ ಕ್ಲೀನಾಗಿ ವರ್ಕ್ ಆಗಿ ಯೂಸ್ಫುಲ್ ಆಗಿರುತ್ತೆ. ಸೆಕೆಂಡ್ ಒನ್ ಏನಂದರೆ ನಾವು ತಗೊಳ್ಳೋ ಫುಡ್ ಹೆಲ್ತಿಯಾಗಿರಬೇಕು ಮತ್ತು ಅದನ್ನ ಚೆನ್ನಾಗಿ ಚ್ಯೂ ಮಾಡಿ ತಿನ್ನಬೇಕು. ನೀವು ಪ್ರಾಪರ್ ಆಗಿ ಹಗ್ದಿ ತಿನ್ನೋವಾಗಲೇ ನಿಮ್ಮ ಡೈಜೆಷನ್ ಸಿಸ್ಟಮ್ ಪ್ರಾಪರ್ ಆಗಿರೋಕೆ ಯೂಸ್ಫುಲ್ ಆಗಿರುತ್ತೆ, ಜೀರ್ಣ ಆಗೋಕ್ಕೂ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸ್ವಲ್ಪ ಜನ ಏನ್ ಮಾಡ್ತೀರಾ ಅಂದ್ರೆ ಆಫೀಸ್ಗೆ ಹೋಗೋ ಟೆನ್ಷನ್, ಕೆಲ್ಸಕ್ಕೆ ಹೋಗೋ ಟೆನ್ಷನ್ ಅಲ್ಲಿ ಬೇಗ ಫುಡ್ನ ತಿಂತೀರಾ. ಬಟ್ ಫುಡ್ನ ಯಾವತ್ತು ಇಷ್ಟಪಟ್ಟು ಅದನ್ನ ಫೀಲ್ ಮಾಡಿ ತಿನ್ನೋವಾಗ್ಲೇ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನ್ಯೂಟ್ರಿಷನ್ ನಮಗೆ ಸಿಗೋದು, ಮತ್ತೆ ನಿಮ್ ಗಟ್ ಹೆಲ್ತ್ ಪ್ರಾಪರ್ ಆಗಿ ರನ್ ಆಗೋಕ್ಕೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನಾವು ಲೈಫ್ ಲಾಂಗ್ ಯಾಕೆ ಅರ್ನ್ ಮಾಡ್ತೀವಿ ಅಂದ್ರೆ ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿರ್ಬೇಕು, ಎಲ್ಲಿ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿರ್ತೀರಾ. ಬಟ್ ನೀವು ತಪ್ಪಾಗಿ ಜಂಕ್ ಫುಡ್ಸ್ಗೆ ಆ ಥರ ಸ್ಪೆಂಡ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಟಿಪ್ಸ್ ಏನಂದ್ರೆ ನೀವು ನಿಮ್ಮ ಹೊಟ್ಟೆ ಕೆಪಾಸಿಟಿ ಎಷ್ಟೈತೆ ಅಷ್ಟು ಮಾತ್ರ ತಿನ್ನಿ. ಎಕ್ಸಾಂಪಲ್ ಒಂದು 80% ನಿಮ್ಮ ಫುಡ್ ನ ತಗೊಳ್ಳಿ. ನಿಮ್ಮ ಹೊಟ್ಟೆ ಎಷ್ಟು ತಗೊಳುತ್ತೋ ಅಷ್ಟು ಮಾತ್ರ ನೀವು ಫುಡ್ ಕೊಟ್ರೇನೆ ಪ್ರಾಪರ್ ಆದ ಹೆಲ್ತಿ ಹ್ಯಾಬಿಟ್ಸ್ ಅಲ್ಲಿ ಇರ್ತೀರಾ ಅಂಡ್ ನ್ಯೂಟ್ರಿಷನ್ ನಿಮಗೆ ಸಿಗುತ್ತೆ. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸೂಪರ್ ಆಗಿರುತ್ತೆ. ಅಂಡ್ ಇನ್ನೊಂದು ಟಿಪ್ಸ್ ಏನಂದ್ರೆ ನಿಮ್ಗೆ ಯಾವಾಗ ಹೊಟ್ಟೆ ಸಿತ್ತಿರುತ್ತೋ ಅವಾಗ ಮಾತ್ರ ತಿನ್ನಿ. ಅದ್ ಬಿಟ್ಟು ಸುಮ್ಮನೆ ಇರೋ ಟೈಮಲ್ಲಿ ಸ್ನಾಕ್ಸ್ ತಿನ್ಬೇಕು ಅಂದ್ಬಿಟ್ಟು ತಿನ್ನಕ್ ಹೋಗ್ಬೇಡಿ. ಪ್ರಾಪರ್ ಆಗಿ 3 ಟೈಮ್ಸ್ ಊಟ ಮಾಡಿದ್ರೇನೆ ಸಾಕು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಸಾಯಂಕಾಲ ನೀವು ಸ್ವಲ್ಪ ಏನಂದ್ರೆ ಹೆಲ್ತಿ ಫ್ರೂಟ್ಸ್ ನ ತಗೊಳ್ಳಿ. ಯಾಕಂದ್ರೆ ನಮ್ಗೆ ಹೊಟ್ಟೆ ಹಸಿರುವಾಗ ತಿಂದ್ರೆ ಮಾತ್ರನೇ ನಮ್ಗೆ ಪ್ರಾಪರ್ ಆಗಿ ನ್ಯೂಟ್ರಿಷನ್ ಸಿಗೋದು. ಅಂಡ್ ನೆಕ್ಸ್ಟ್ ಟಿಪ್ಸ್ ಏನಂದ್ರೆ ಜಂಕ್ ಫುಡ್ಸ್ ನ ತಿನ್ನಕ್ ಹೋಗ್ಬೇಡಿ. ನೀವು ಒಂದ್ಸಲ ಯೋಚನೆ ಮಾಡಿ, ನಮ್ಮ ಹಿಂದಿನ ಜನರೇಷನ್ ಅಲ್ಲಿ ಜಂಕ್ ಫುಡ್ಸ್ ತಿಂತಾ ಇದ್ರ ಅಂತ. ಅವರು ಹೆಲ್ತಿ ಫುಡ್ ನ ಮಾತ್ರನೇ ತಿಂತಾ ಇದ್ರು, ಅದರಿಂದ ಅವರು ತುಂಬಾ ದಿನ ಬದುಕಿದ್ರು ಅಂಡ್ ಯಾವುದೇ ಕಾಯಿಲೆ ಇಲ್ದರೆ ಇದ್ರು. ನೀವು ಹೆಲ್ತಿ ಫುಡ್ ನ ತಿನ್ಕೊಂಡ್ ಬರ್ತಾ ಇರುವಾಗ್ಲೇ ನಿಮ್ಮ ಲೈಫ್ ಸ್ಪ್ಯಾನ್ ತುಂಬಾ ಇನ್ಕ್ರೀಸ್ ಆಗಕ್ಕೆ ಚಾನ್ಸ್ ಐತೆ. ಅಂಡ್ ನೆಕ್ಸ್ಟ್ ಟಿಪ್ಸ್ ಏನಂದ್ರೆ ಸ್ವಲ್ಪ ವಾಕ್ ಮಾಡಿ. ಅಟ್ಲೀಸ್ಟ್ ಒಂದು 1 ಅವರ್ ಆದ್ರೂ ಚೆನ್ನಾಗಿ ವಾಕ್ ಮಾಡಿದ್ರೆ ನಮ್ಮ ಬಾಡಿಯಲ್ಲಿ ಆರ್ಗನ್ಸ್ ಅಲ್ಲಿ ಸ್ವಲ್ಪ ಮೂವಿಂಗ್ ಆಕ್ಷನ್ಸ್ ಇರುತ್ತೆ. ನಿಮ್ ಕ್ಯಾಲರೀಸ್ ಬರ್ನ್ ಆಗಕ್ಕೂ ತುಂಬಾನೇ ಚಾನ್ಸ್ ಐತೆ. ಸೊ ನಾವು ಸ್ಟ್ರೆಸ್ ಇಂದ ಇರ್ತೀವಿ, ನಮ್ಮ ಮಸಲ್ಸ್ ಎಲ್ಲ ಸ್ವಲ್ಪ ಥಿಕ್ ಆಗಿರುತ್ತೆ. ನೀವು ವಾಕ್ ಮಾಡೋವಾಗ ನಿಮ್ಮ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಕ್ಕೆ ತುಂಬಾ ಚಾನ್ಸ್ ಐತೆ. ನೆಕ್ಸ್ಟ್ ಟಿಪ್ಸ್ ಏನಂದ್ರೆ ನೀವು ಊಟ ಮಾಡಿದ ತಕ್ಷಣ ತುಂಬಾ ನೀರ್ನ ಕುಡಿಯಕ್ ಹೋಗ್ಬೇಡಿ. ನೀವು ಊಟ ಮಾಡಿದ ತಕ್ಷಣ ನೀರು ಕುಡಿಯೋ ಅಭ್ಯಾಸ ಇದ್ರೆ ಹ್ಯಾಬಿಟ್ ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನೀವು ಊಟ ಮಾಡಿದ ತಕ್ಷಣ ನೀರು ಕುಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಡೈಜೆಸ್ಟಿವ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ವರ್ಕ್ ಆಗಲ್ಲ, ಡೈಜೆಸ್ಟಿವ್ ಕ್ಲೀನ್ ಆಗಲ್ಲ. ಅದರಿಂದ ನಿಮ್ಗೆ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ. ಅಂಡ್ ಇನ್ನೊಂದು ಬೆಸ್ಟ್ ಟಿಪ್ಸ್ ಏನಂದ್ರೆ ಫಾಸ್ಟಿಂಗ್, ಉಪವಾಸ ಇರೋದು. ನೀವು ಮಂತ್ಲಿ ಒನ್ಸ್ ಆದ್ರೂ 1 ಟೈಮ್ ಉಪವಾಸ ಇದ್ರೆ ಬೆಸ್ಟ್ ಅಂತ ಹೇಳ್ತೀವಿ. ಯಾಕಂದ್ರೆ ನೀವು ಓವರ್ ಐಟ್ ಅಥವಾ ಒಬಿಸಿಟಿಯಿಂದ ಸಫರ್ ಮಾಡ್ತಿದ್ದೀರಾ ಅಂದ್ರೆ ನೀವು 1 ಡೇ ಫಾಸ್ಟಿಂಗ್ ಮಾಡುವಾಗ ನಿಮ್ಮ ಬಾಡಿಗೆ ಬೇಕಾದ ಎನರ್ಜಿ ಬಂದು ನಿಮ್ಮ ಎಕ್ಸ್ಟ್ರಾಕ್ಟ್ ಫ್ಯಾಕ್ಟ್ ಇಂದ ಕೊಡುತ್ತೆ. ಅಂಡ್ ಲಾಸ್ಟ್ ಒನ್ 10th ಒನ್ ಏನಂದ್ರೆ ಬೇಗ ಎದೋಳಿ. ಒಂದು 5 o'clock ಅಟ್ಲೀಸ್ಟ್ ಆದ್ರೂ ಎದೋಳಿ. ನೀವು ಅರ್ಲಿ ಮಾರ್ನಿಂಗ್ ಎದ್ರೆ ನಿಮ್ ಕೆಲಸ ಕರೆಕ್ಟ್ ಆಗಿರುತ್ತೆ, ನಿಮ್ದು ಡೇ ಫುಲ್ ಹ್ಯಾಪಿ ಆಗಿರ್ತೀರಾ, ಎನರ್ಜಿಯಾಗಿ ಫೀಲ್ ಮಾಡ್ತೀರಾ. ಅದ್ ಮಾತ್ರ ಇಲ್ದಲೆ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಅಲ್ಲಿ ವಿಟಮಿನ್ ಡಿ ಸಿಗುತ್ತೆ. ಸೊ ಈ ವಿಡಿಯೋ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ಯೂಸ್ಫುಲ್ ಆಗಿದ್ದಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಹ್ಯಾಪಿ ಆಗಿರಿ, ಹೆಲ್ತಿ ಆಗಿರಿ. ಓಕೆ ವಿವರ್ಸ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.